ಎಲ್ಲರಿಗೂ ನಮಸ್ಕಾರ. ಇವತ್ತು ಅಪ್ಪ ಇಲ್ಲಿರ್ಬೇಕಾಗಿತ್ತು. ಇದು ಅವರ ಒಂದು ಇದು. ನಮ್ಮೂರು ಮೈಸೂರಲ್ಲಿ ಅವರು ಯಾವಾಗಲೂ ಹೇಳೋಂಗೆ ಈ ನಾಡ ಹಬ್ಬ ದಸರಾ ಹಬ್ಬ ಅವರು ಒಂದು 13-14 ವರ್ಷದ ಹುಡುಗ ಆದಾಗ ಇಲ್ಲಿ ಅವರು ನಾಟಕ ಮಾಡಿದ್ರಂತೆ. ಅವತ್ತು ಅವರು ಇಲ್ಲಿ ನಾನು ಕನ್ನಡದಲ್ಲಿ ಒಂದು ದೊಡ್ಡ ಹಾಸ್ಯ ನಟ ಆಗ್ತೀನಿ, ನಾನು ದೊಡ್ಡ ನಿರ್ಮಾಪಕ ಆಗ್ತೀನಿ, ನನ್ನ ಕನಸುಗಳೆಲ್ಲ ನೆನಸು ಮಾಡ್ತೀನಿ ಅಂತ ಒಂದು 14 ವರ್ಷದ ಹುಡುಗ ಈ ನಮ್ಮ ನಾಡ ಹಬ್ಬ ದಸರಾದಲ್ಲಿ ಅವರು ಕನಸು ಕಂಡಿದ್ದ. ನೀವು ಕನ್ನಡ ಜನತೆ, ಕನ್ನಡದವರು ಚಿಕ್ಕ ಒಂದು ನಾಡಕಡಿ ಮನುಷ್ಯನ ಏಕೈಕ ಕರ್ನಾಟಕ ಏಕೈಕ ಕುಳ್ಳನ ಮಾಡಿ ಅವ್ರಿಗೆ ಸಾಧನೆ ಮಾಡಿ ಎಲ್ಲ ಮಾಡಿ ಇವತ್ತು ನಾವು ಅವ್ರ ಮಕ್ಕಳು ದ್ವಾರಕೀಶ್ ಉಫ್ ಕನ್ನಡ ಕುಳ್ಳ ಮಕ್ಕಳಾಗಿ ನಿಮ್ಮೆಲ್ಲರಿಗೂ ಶಾಸ್ತ್ರಾಂಗ ನಮಸ್ಕಾರಗಳು. ನೀವು ಯಾರು ಇಲ್ಲ ಅಂದರೆ ನಾವಿಲ್ಲ. ನಾವು ಅನ್ಬೇಕಾದ್ರೆ ನಾನು ಬರೇ ನಮ್ಮ ಅಪ್ಪ ನಮ್ಮ ಚಿತ್ರರಂಗನೇ ಜನರೇ ಇಲ್ಲ, ನೀವಿಲ್ಲ ಅಂದರೆ ನಾವಿಲ್ಲ. ನೀವು ನಮಗೆ ಯಾವಾಗಿಂದ ಎಷ್ಟು ದಿನ ಎಷ್ಟು ತನಕ ನಮಗೆ ಒಂದು ಸಪೋರ್ಟ್ ಪ್ರೋತ್ಸಾಹ ಬ್ಲೆಸ್ಸಿಂಗ್ಸ್ ಕೊಡ್ತೀರೋ ಅಲ್ಲಿ ತನಕ ಕನ್ನಡ ಚಿತ್ರರಂಗ ಬೆಳೆಯುತ್ತೆ. ನೀವೆಲ್ಲ ತುಂಬ ಹೊತ್ತಿಂದ ಬಂದಿದ್ದೀರಾ, ತುಂಬ ಹೊತ್ತಿಂದ ಕಾದು ಈ ಕಾರ್ಯಕ್ರಮನ ನೋಡಿದ್ದೀರಾ. ತುಂಬ ಸಂತೋಷ. ಈ ಕಾರ್ಯಕ್ರಮನ ತುಂಬ ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗೂ ನಮ್ಮ ಸಾಧು ಕೋಕಿಲ ಅವರು ಅವ್ರ ತಂಡದವರು ಎಷ್ಟು ಚೆನ್ನಾಗಿ ಹಾಡು ರಚನೆ ಮಾಡಿದ್ದಾರೆ ಅಂದರೆ ಅಷ್ಟು ಸಂತೋಷ ನನಗೆ. ಜೊತೆಗೆ ಕಾಮಿಡಿ ಬಂದು ಮಾಡಿದ್ರಲ್ಲ ಅದೂ ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಆ ಕಲಾವಿದರು ಎಲ್ರಿಗೂ ನನ್ನ ನಮಸ್ಕಾರಗಳು. ಈ ವರ್ಷ ನನಗೆ ತುಂಬ ಸಂತೋಷ. ಯಾಕಂದರೆ ನಾನು ಚಿಕ್ಕ ವಯಸ್ಸಿನ ನಮ್ಮಪ್ಪ ಹೇಳೋರು, ನಾನು ಮೈಸೂರಿನಲ್ಲಿ ದಸರಾ ನಡೆಯುವಾಗ ಅವ್ರ ನಂಟರು ಬಳಗರು ಯಾರು ಬಂದ್ರೂ ಇವರು ಗೈಡ್ ಥರ ಕರ್ಕೊಂಡು ಹೋಗೋರು. ಬನ್ನಿ ಕಾಸು ಬಂಗ್ಲೆಗೆ ನೋಡೋಣ, ಬನ್ನಿ ನಾವು ಬೆಟ್ಟಕ್ಕೆ ಹೋಗೋಣ, ಈ ಥರ ಕಾರಂಜಿ ಕೆರೆ ಹತ್ರ ಹೋಗ್ಬಿಡೋಣ ಅಂತೆಲ್ಲ ಕರ್ಕೊಂಡು ಹೋಗೋರಂತ ಭಾಳ ಸಂತೋಷ ಪಡೋರು. ಅವಾಗ ಅವ್ರು ಎಷ್ಟೋ ಜನ ನೋಡಿರ್ಬೋದು, ಎಂಥ ಒಳ್ಳೊಳ್ಳೆ ವ್ಯಕ್ತಿಗಳು ಇಲ್ಲಿ ಅವರೆಲ್ಲ ಬಿರುದು ಕೊಡ್ತಾರೆ, ಸನ್ಮಾನ ಮಾಡ್ತಾರೆ ಮಹಾರಾಜರು, ಇವರೆಲ್ಲ ಎಂಥ ಖ್ಯಾತ ವ್ಯಕ್ತಿಗಳು ಅಂತ ಅಂದ್ಕೊಂಡಿರ್ಬೋದು. ಅಂಥ ಒಂದು ಸಂತೋಷ ಅವ್ರಿಗೂ ಸಿಕ್ಕಿದೆ ಈ ಒಂದು ದಿನ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಗಾಡ್. ದೇವರಿಗೆ ನಾನು ಬೇಡ್ಕೋತೀನಿ. ಹಾಗೆ ಈ ದಿನ ನಾನು ನೆನೆಸ್ಕೋಬೇಕಾಗಿರೋದು ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ನಮ್ಮ ಕರ್ನಾಟಕ ಚಲನಚಿತ್ರದಲ್ಲಿ ಭಾಗವಹಿಸಿದ್ದಾರಲ್ಲ ಎಲ್ರಿಗೂ ನನ್ನ ನಮಸ್ಕಾರಗಳು. ಮುಖ್ಯವಾಗಿ ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜಣ್ಣ ಅವ್ರ ಕುಟುಂಬದವ್ರಿಗೆ ಸಹ, ವಿಷ್ಣುವರ್ಧನ್ ಅಂಕಲ್ ಅವ್ರು ನೆನೆಸ್ಕೊಡ್ತಾನೆ ಅಂತೀವಿ, ನಾವು ಅವ್ರು ನೋಡಿ ಬೆಳೆದವರು, ಶಂಕರ್ನಾಗ್ ಅಂಕಲ್ ಅವ್ರ ಜೊತೆ ನಾವು ಏನಂತ ಕ್ರಿಕೆಟ್ ಕೂಡ ಆಡಿದ್ದೀವಿ ಚಿಕ್ಕ ವಯಸ್ಸಲ್ಲಿ. ಇಲ್ಲಿ ಬಂದಿರೋ ಎಷ್ಟೋ ಕಲಾವಿದರ ಜೊತೆ ನಾವು ತುಂಬ ಕಾಲ ನಾವು ಕಳೆದಿದ್ದೀವಿ. ಒಬ್ಬರನ್ನೂ ಮರೆಯೋಕ್ಕಾಗಲ್ಲ. ಈಗ ಯಂಗ್ಸ್ಟರ್ಸ್ ಎಲ್ಲ ನೋಡ್ತಾ ಇದ್ದಾರೆ, ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ದೇರ್ ಆಲ್ಸೋ ಕಾಂಪಿಟೇಟಿವ್, ತುಂಬ ಕಾಂಪಿಟೇಟಿವ್ ವರ್ಲ್ಡ್ ಆಗಿದೆ. ಬೇರೆ ಭಾಷೆಯಲ್ಲೂ ಅಷ್ಟೇ, ಎಲ್ಲ ಭಾಷೆಯಲ್ಲೂ ಕಾಂಪಿಟೇಟಿವ್ ಫೀಲ್ಡ್ ಆಗಿರೋದ್ರಿಂದ ಒಳ್ಳೊಳ್ಳೆ ಚಿತ್ರಗಳು ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಈಗ ಕನ್ನಡ ಚಲನಚಿತ್ರ ಭಾಳ ಚೆನ್ನಾಗಿ ಬರ್ತಾಯಿದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಲ್ಲರೂ ನಮ್ಮನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣಕರ್ತರಾದ ಎಲ್ರಿಗೂ ಐ ರಿಯಲಿ ಕಂಗ್ರ್ಯಾಚುಲೇಟ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.